ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ನಾವು ಯಾಕೆ ಇಷ್ಟೊಂದು ದೇವ್ರ ಪೂಜೆ ಮಾಡಬೇಕು? ಒಂದೇ ದೇವ್ರನ್ನ ನಾವು ಪೂಜೆ ಮಾಡಿದ್ರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸೋದಿಲ್ವಾ? ಈ ಥರ ಪ್ರಶ್ನೆಗಳು ನಿಮಗೂ ಕೂಡ ಇರುತ್ತೆ ಅಲ್ವಾ? ಇದಕ್ಕೆ ಉತ್ತರನೂ ಕೂಡ ನೀವು ಹುಡುಕ್ತಾನೆ ಇರ್ತೀರಾ ಅಲ್ವಾ? ನಾವು ಇಷ್ಟೊಂದು ದೇವ್ರ ಪೂಜೆನ ಯಾಕೆ ಮಾಡ್ತೀವಿ? ಎಷ್ಟು ದೇವ್ರ ಪೂಜೆ ಮಾಡಿದ್ರು ನಮ್ಮ ಹಣೆ ಬರಹ ಇಷ್ಟೇನೆ, ಅದ್ಯಾವತ್ತೂ ಬದಲಾಗೋದಿಲ್ಲ. ಆ ದೇವ್ರು ನಮ್ಮ ಕಡೆ ನೋಡೋದೇ ಇಲ್ಲ. ಇಷ್ಟೊಂದು ದೇವ್ರನ್ನ ಯಾಕೆ ಪೂಜೆ ಮಾಡಬೇಕು? ಒಂದೇ ದೇವ್ರನ್ನ ಪೂಜೆ ಮಾಡಿದ್ರೆ ಕೊಡೋದಿಲ್ವಾ? ನಮ್ಮ ಕಷ್ಟ ಪರಿಹಾರ ಆಗೋದೇ ಇಲ್ವಾ? ಇಂಥ ಪ್ರಶ್ನೆಗಳು ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಅಷ್ಟೇ ಅಲ್ಲ, ಬೇರೆಯವ್ರಿಗೂ ಕೂಡ ಈ ರೀತಿ ಪ್ರಶ್ನೆಗಳು ಇವಾಗಲೂ ಕೂಡ ಇದ್ದೇ ಇರುತ್ತೆ. ಇದಕ್ಕೆಲ್ಲ ಉತ್ತರ ಕೊಡೋ ಅಂತ ಒಂದು ಚಿಕ್ಕ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಈ ರೀತಿ ಪ್ರಶ್ನೆ ಇದ್ರೆ, ಅದಕ್ಕೆ ಉತ್ತರ ಬೇಕು ಅಂತಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ಇಷ್ಟೆಲ್ಲ ದೇವತೆಗಳನ್ನ ಪೂಜೆ ಮಾಡಿ ಅಂತ ನಾವು ಯಾರು ಕೂಡ ಹೇಳೋದಿಲ್ಲ. ನಮ್ಮ ನಂಬಿಕೆ ಮೇಲೆ ಪೂಜೆಯನ್ನ ಮಾಡ್ತಾ ಇರ್ತೀವಿ ಅಷ್ಟೇನೆ. ಯಾರಾದರೂ ಪೂಜೆ ಮಾಡಿದಾಗ ಅವ್ರಿಗೆ ಒಳ್ಳೇದಾಗಿರುತ್ತೆ, ಆಗ ಅದನ್ನು ನಾವು ತಿಳ್ಕೊಂಡಾಗ ನಾವು ಪೂಜೆ ಮಾಡೋದು ಅಲ್ವಾ? ಅವ್ರಿಗೆ ಒಳ್ಳೇದಾಗಿದೆ, ನಾವು ಮಾಡೋಣ ಅಂತ ಆಸೆ ಆಗುತ್ತೆ ಅಲ್ವಾ? ಆಗ ನಾವು ಪೂಜೆ ಮಾಡ್ತೀವಿ. ಇದೆಲ್ಲ ಒಂದು ನಂಬಿಕೆ, ನಮಗೂ ಒಳ್ಳೇದಾಗ್ಬೋದೇನೋ ಅನ್ನೋ ಒಂದು ನಂಬಿಕೆ. ಇದು ಖಂಡಿತವಾಗ್ಲೂ ನಿಜ ತಾನೇ? ಇದು ನಿಜ ಅನ್ನೋದು ನಿಮಗೂ ಅನ್ಸಿದ್ರೆ ಖಂಡಿತವಾಗ್ಲೂ ನನಗೆ ಮರೀದಂಗೆ ಕಮೆಂಟ್ ಮಾಡಿ ತಿಳಿಸಿ. ಇಡೀ ಸೃಷ್ಟಿಗೆ ಭಗವಂತ ಒಬ್ನೇನೆ, ಆದ್ರೆ ದೇವತೆಗಳು ಮಾತ್ರ ಕೋಟ್ಯಾಂತರ ದೇವತೆಗಳು. ಅಂದ್ರೆ 33 ಕೋಟಿ ದೇವತೆಗಳು. ಏನ್ ಕೇಳಿರ್ತೀವಿ ನಾವು, ಆ 33 ಕೋಟಿ ದೇವತೆಗಳು. ನಾವು ಇಷ್ಟೆಲ್ಲ ದೇವ್ರನ್ನ ಪೂಜೆ ಮಾಡೋ ಬದಲು ಒಂದು ಹಸುವಿನ ಸೇವೆ ಮಾಡೋದ್ರಿಂದ, ಒಂದು ಹಸುವನ್ನ ಪೂಜೆ ಮಾಡೋದ್ರಿಂದ ನಮ್ಗೆ ಇಷ್ಟೆಲ್ಲ ದೇವತೆಗಳು ಪೂಜೆ ಮಾಡಿದಂತ ಫಲ ಸಿಗುತ್ತೆ. ಯಾಕಂದ್ರೆ ಒಂದು ಹಸುವಿನಲ್ಲಿ 3 ಕೋಟಿ ದೇವತೆಗಳು ನೆಲೆಸಿರ್ತಾರೆ ಅಂತ ಕೂಡ ನಾವು ಕೇಳಿದೀವಿ. ಹಾಗಾಗಿ ಇಷ್ಟೆಲ್ಲ ದೇವ್ರನ್ನ ಪೂಜೆ ಮಾಡೋ ಅವಶ್ಯಕತೆನೇ ಏನೂ ಇಲ್ಲ. ಒಂದು ನಂಬಿಕೆ, ಶ್ರದ್ಧೆಯಿಂದ ನಾವು ಯಾವ ದೇವ್ರನ್ನ ಹೆಚ್ಚಾಗಿ ನಂಬಿದ್ದೀವಿ ಆ ದೇವ್ರನ್ನ ಪೂಜೆ ಮಾಡಿದ್ರೆ ಸಾಕು. ಇನ್ನು ಬಿಡಿಸಿ ವಿವರವಾಗಿ ಹೇಳಬೇಕು ಅಂತ ಅಂದ್ರೆ, ಇವಾಗ ಒಬ್ರು ರಾಷ್ಟ್ರಪತಿನೇ ಇಡೀ ದೇಶವನ್ನ ನಡೆಸಬಹುದು ಅಲ್ವಾ? ಆದ್ರೆ ಅವ್ರ ಕೈ ಕೆಳಗಡೆ ಇಷ್ಟೊಂದು ಜನ ಮಂತ್ರಿಗಳು, ಶಾಸಕರು, ಈ ರೀತಿ ಎಲ್ಲ ಯಾಕಿರ್ಬೇಕು? ಯಾಕೆ ಅವ್ರನ್ನ ಅಷ್ಟು ಜನನ ಕೆಲ್ಸಕ್ಕೆ ಇಟ್ಕೋಬೇಕು ಹೇಳಿ? ಜನಬಲ, ಹಣಬಲ ಎಲ್ಲನೂ ಕೂಡ ಇದ್ರೂ ಕೂಡ ಅವ್ರಿಗೆ ಅವ್ರ ಕೈ ಕೆಳಗಡೆ ಇಷ್ಟೊಂದು ಜನ ಯಾಕೆ ಕೆಲಸ ಮಾಡ್ತಾರೆ? ಮತ್ತೆ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಡೈರೆಕ್ಟ್ ಆಗಿ ರಾಷ್ಟ್ರಪತಿಗಳನ್ನ ನೋಡೋದಿಕ್ಕೆ ಸಾಧ್ಯ ಆಗುತ್ತಾ? ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ನಾವು ಮೊದಲು ಅವ್ರ ಕೈ ಕೆಳಗಡೆ ಇರುವಂತ ಮುಖಾಂತರನ್ನ ಅವ್ರನ್ನ ನೋಡೋದಿಕ್ಕೆ ಸಾಧ್ಯ. ನಮ್ಗಿಂತ ಮೇಲೆ ಇರುವಂತ ದೊಡ್ಡ ಸ್ಥಾನದಲ್ಲಿ ಇರುವಂತ ವ್ಯಕ್ತಿಯನ್ನೇ ನೇರವಾಗಿ ಭೇಟಿ ಮಾಡೋದಿಕ್ಕೆ ಆಗೋದಿಲ್ಲ. ನಮ್ಮ ಕಷ್ಟಗಳನ್ನ ಹೇಳೋದಿಕ್ಕೂ ಆಗೋದಿಲ್ಲ, ಅವರಿಂದ ಸಹಾಯನ ಪಡೆಯೋದಿಕ್ಕೂ ಆಗೋದಿಲ್ಲ. ಅದೇ ರೀತಿನೇ ದೇವರು ಕೂಡ ಆ ಭಗವಂತನ ಆಶೀರ್ವಾದ, ಸಾನ್ನಿಧ್ಯನ ಸಿಗ್ಬೇಕು ಅಂತ ಅಂದ್ರೆ ಮೊದಲು ದೇವತೆಗಳ ಮುಖಾಂತರನೇ ನಮ್ಗೆ ಸಿಗುವಂಥದ್ದು. ಹಾಗಾಗಿನೇ ಇಷ್ಟೆಲ್ಲ ದೇವತೆಗಳನ್ನ ನಾವು ಪೂಜೆ ಮಾಡ್ಬೇಕು. ಆ ಒಂದು ಪೂಜೆ ನೇರವಾಗಿ ಭಗವಂತನಿಗೆ ತಲುಪುತ್ತೆ. ಆ ಭಗವಂತನ ಆಶೀರ್ವಾದ ಸಿಗುತ್ತೆ. ಒಂದು ವಿಷ್ಣುವನ್ನ ಪೂಜೆ ಮಾಡ್ತೀವಿ, ಇಲ್ಲ ಶಿವನನ್ನ ಪೂಜೆ ಮಾಡ್ತೀವಿ, ಇಲ್ಲ ನಮ್ಮ ಧರ್ಮದ ಗುರುಗಳನ್ನ ಪೂಜೆ ಮಾಡ್ತೀವಿ. ಇನ್ನು ಹೆಣ್ ದೇವತೆಗಳು ಬಂದ್ರೆ ಲಕ್ಷ್ಮಿ, ಪಾರ್ವತಿ, ಸರಸ್ವತಿ, ಈ 3 ದೇವತೆಗಳನ್ನ ನಾವು ಪೂಜೆ ಮಾಡ್ತೀವಿ. ನಾವು ಯಾವ ದೇವ್ರನ್ನ ಪೂಜೆ ಮಾಡಿದ್ರು ಕೂಡ ಅದು ಆ ದೇವತೆ ಮುಖಾಂತರ ಭಗವಂತನಿಗೆ ತಲುಪುವಂತೆ ಮಾಡುತ್ತೆ. ಆ ಭಗವಂತನಿಂದಲೇ ವರವನ್ನ ಸಿಗೋದು. ಈ ತ್ರಿಶಕ್ತಿಗಳಿಂದ ನಮ್ಗೆ ಏನೆಲ್ಲ ಸಿಗುತ್ತೆ ಅಂತ ಗೊತ್ತಾ? ಸರಸ್ವತಿ ದೇವಿಯಿಂದ ನಮ್ಗೆ ಜ್ಞಾನ ಸಿಗುತ್ತೆ, ಪಾರ್ವತಿ ದೇವಿಯಿಂದ ನಮ್ಗೆ ಹಣ ಸಂಪತ್ತು ಸಿಗುತ್ತೆ, ಲಕ್ಷ್ಮೀ ದೇವಿಯಿಂದ ನಮ್ಗೆ ನೆಮ್ಮದಿ, ಶಾಂತಿ, ಸಂತೋಷ, ಸಮೃದ್ಧಿ ಸಿಗುತ್ತೆ. ಏನು, ಪಾರ್ವತಿ ದೇವಿಯಿಂದ ನಮ್ಗೆ ಹಣ ಸಿಗುತ್ತಾ? ನಾವು ಹಣ ಸಿಗ್ಲಿ ಅಂತ ತಾನೇ ಲಕ್ಷ್ಮೀ ಪೂಜೆ ಮಾಡೋದು ಅಂತ ನಿಮ್ಗೂ ಕೂಡ ಅನಿಸ್ತಾ ಇದೆ ಅಲ್ವಾ? ಹೌದಲ್ವಾ? ಈಗ ನಾವು ಕಷ್ಟಪಟ್ಟು ದುಡಿತೀವಿ, ಹಣ ಆಸ್ತಿ ಸಂಪಾದನೆ ಮಾಡ್ತೀವಿ. ಅದನ್ನು ದುಡಿಬೇಕು ಅಂದರೆ ನಮಗೆ ಜ್ಞಾನ ಬೇಕು. ನಾವು ದುಡ್ದಿರೋದನ್ನ ಉಳಿಸ್ಕೋಬೇಕು ಅಂದರೂ ಕೂಡ ನಮಗೆ ಜ್ಞಾನ ಬೇಕು. ಹಂಗಾಗಿ ಒಂದು ಜ್ಞಾನ, ನಮಗೆ ಒಳ್ಳೆ ಜ್ಞಾನ ಸಿಗಲಿ ಅಂತ ಸರಸ್ವತಿ ದೇವಿಯನ್ನು ಪೂಜೆ ಮಾಡಬೇಕು. ಅದೇ ರೀತಿನೇ ನಮಗೆ ಶ್ರೀಮಂತಿಕೆ ಅನ್ನೋದು ಪಾರ್ವತಿ ದೇವಿಯಿಂದ ಸಿಗುತ್ತೆ. ಪಾರ್ವತಿ ದೇವಿಯನ್ನ ಚಂಡಿ, ದುರ್ಗೆ ಅಂತ ಕೂಡ ನಾವು ಕರಿತೀವಿ.
ಹಾಗೆ ಆದಿಶಕ್ತಿ ಅಂತಲೂ ಕೂಡ ಕರಿತೀವಿ. ಅಂದರೆ ನಮ್ಮನ್ನು ಸದಾ ನಮಗೆ ಏನಾದರೂ ದೃಷ್ಟಿದೋಷ ಶತ್ರುಗಳ ಕಾಟದಿಂದ ನಮ್ಮನ್ನು ಕಾಪಾಡುತ್ತೆ. ಜೀವನದಲ್ಲಿ ಸಂಪಾದನೆ ಮಾಡೋದಕ್ಕೆ ಒಂದು ಅನುಗ್ರಹವನ್ನು ಮಾಡ್ತಾರೆ. ನಾವು ಶ್ರೀಮಂತರಾದ್ಮೇಲೆ ನೆಮ್ಮದಿಯಾಗಿರ್ಬೇಕು ಅಲ್ವಾ, ಸುಖ ಶಾಂತಿ ಇರಬೇಕು, ನಮ್ಮ ಕುಟುಂಬಸ್ಥರನ್ನು ಚೆನ್ನಾಗಿ ಇಟ್ಟಿರಬೇಕು ಅಂತ ಅಂದರೆ, ಆರೋಗ್ಯವಾಗಿರಬೇಕು ಅಂತ ಅಂದರೆ ನಮಗೆ ಲಕ್ಷ್ಮೀ ಆಶೀರ್ವಾದ ಬೇಕು. ನಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಾಸ ಇರಬೇಕು. ಒಂದು ಕುಟುಂಬದಲ್ಲಿ ಸಂತೋಷಕರ ವಾತಾವರಣ, ಪಾಸಿಟಿವ್ ವೈಬ್ರೇಷನ್ ಇರಬೇಕು ಅಂತ ಅಂದರೆ ಆ ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹ ಇರಲೇಬೇಕು. ಹಾಗಾಗಿ ದುಡಿದ್ರೆ ಮಾತ್ರ ಶ್ರೀಮಂತಿಗೆ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಯಾರು ನೆಮ್ಮದಿಯಾಗಿರ್ತಾರೋ ಅವರೇ ನಿಜವಾದ ಶ್ರೀಮಂತರು. ಇನ್ನೂ ನಿಮ್ಗೆ ಬಿಡಿಸಿ ಹೇಳಬೇಕು ಅಂತ ಅಂದ್ರೆ, ಇವಾಗ ಇಷ್ಟೊಂದು ದೇವ್ರನ್ನ ಪೂಜೆ ಮಾಡೋದು ಬೇಡ ಅಂತಾನೆ ತಿಳ್ಕೊಳ್ಳೋಣ, ನಂಬೋದು ಬೇಡ ಅಂತಾನೆ ಅನ್ಕೊಳ್ಳೋಣ. ನಾವು ಬದುಕಬೇಕು ಅಂತ ಅಂದ್ರೆ ನಾವು ಉಸಿರಾಡ್ಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಶಕ್ತಿ ಇರಬೇಕು. ನಾವು ಆರೋಗ್ಯವಾಗಿರ್ಬೇಕು ಅಂತ ಅಂದ್ರೆ ಚೆನ್ನಾಗಿ ಊಟ ಮಾಡಬೇಕು. ನಾವು ಊಟ ಮಾಡುವಾಗ ಏನಾಗುತ್ತೆ, ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಅಲ್ವಾ. ಇವಾಗ ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂತ ಅಂದ್ರೆ ಏನ್ ಬೇಕಾದ್ರೂ ತಿನ್ಬೋದು. ಹಸಿ ತರಕಾರಿನೋ ಹಣ್ಣು ಅಥವಾ ನೀರ್ ಕುಡ್ಕೊಂಡು, ಹೊಟ್ಟೆ ತುಂಬಾ ನೀರ್ ಕುಡ್ಕೊಂಡು ಜೀವನ ಮಾಡ್ಬೇಕು. ಆದ್ರೆ ನಾವು ಹಾಗೆ ಮಾಡ್ತೀವಾ? ನೋಡಿದ್ದೆಲ್ಲ ತಿನ್ಬೇಕು, ರುಚಿಯಾಗಿರೋದನ್ನೇ ತಿನ್ಬೇಕು. ಆರೋಗ್ಯವಾಗಿರ್ಬೇಕು ಅಂದ್ರೆ ತುಂಬಾನೇ ರುಚಿಯಾಗಿ ಅಡುಗೆ ಮಾಡ್ಕೊಂಡು ನಾವು ಊಟ ಮಾಡ್ಬೇಕು. ನಾವು ಮತ್ತೆ ಯಾವ್ಯಾವ ತರಕಾರಿಗಳಲ್ಲಿ ಯಾವ್ಯಾವ ರೀತಿ ವಿಟಮಿನ್ಗಳಿರುತ್ತೆ, ನಮ್ಮ ದೇಹಕ್ಕೆ ಏನೆಲ್ಲ ವಿಟಮಿನ್ಗಳು ಅವಶ್ಯಕತೆ ಇರುತ್ತೆ, ಒಂದು ತರಕಾರಿಗಳನ್ನ ಆರಿಸ್ಕೊಂಡು ತಿಂತೀವಿ. ಕಣ್ಣಿಗೆ ಒಳ್ಳೇದಾಗ್ಬೇಕು ಅಂದ್ರೆ ಕ್ಯಾರೆಟ್ ತಿನ್ನೋದು, ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಅಂದ್ರೆ ಕರಿಬೇವು ತಿನ್ನೋದು, ಅದಕ್ಕೆ ತಕ್ಕಂತೆ ಫುಡ್ಗಳನ್ನ ತಿನ್ಬೇಕು. ವಿಟಮಿನ್ ಬಿ ಬೇಕು, ಸಿ ಬೇಕು, ಚರ್ಮ ಚೆನ್ನಾಗಿರ್ಬೇಕು ಅಂತಂದ್ರೆ ಈ ತರದೆಲ್ಲ ಯೋಚನೆ ಮಾಡ್ಕೊಂಡು ಅದಿರುವಂತ ತರಕಾರಿಗಳನ್ನೇ ಜಾಸ್ತಿ ತಿಂತಾ ಇರ್ತೀವಿ. ಯಾಕೆ ಹಾಗೆ ಮಾಡ್ಬೇಕು ಹೇಳಿ? ಹೊಟ್ಟೆ ತುಂಬಬೇಕು ಅಂದ್ರೆ ಏನೋ ಒಂದು ತಿನ್ಬೋದು ಅಲ್ವಾ. ಒಂದೊಂದು ತರಕಾರಿ ಆಗಿರ್ಬೋದು, ಸೊಪ್ಪುಗಳೇ ಆಗಿರ್ಬೋದು, ಔಷಧಿ ಸಸ್ಯಗಳೇ ಆಗಿರ್ಬೋದು, ಅದರಲ್ಲಿ ಅದರದೇ ಆದಂತ ಶಕ್ತಿಗಳಿರುತ್ತೆ. ಅದಕ್ಕೋಸ್ಕರ ನಾವು ಇಂಥ ಸಮಸ್ಯೆಗಳಿಗೆ ಇಂಥದ್ದೇ ಹಣ್ಣು ತರಕಾರಿ ತಗೋಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನಾವು ಒಂದೇ ಡಾಕ್ಟರ್ ಹತ್ರ ನಾವ್ ಯಾಕೆ ಹೋಗೋದಿಲ್ಲ? ಕಾಮನ್ ಆಗಿ ಒಬ್ಬ ಡಾಕ್ಟರ್ ಹತ್ರನೇ ಯಾಕೆ ಹೋಗೋದಿಲ್ಲ? ಎಲ್ಲಾ ಕಾಯಿಲೆಗಳಿಗೆ ಯಾಕೆ ನಾವು ಒಬ್ರು ಡಾಕ್ಟರ್ ಹತ್ರ ಹೋಗೋದಿಲ್ಲ? ಸ್ಪೆಷಲಿಸ್ಟ್ಗಳೇ ಬೇಕು ಅಂತ ಯಾಕೆ ನಾವು ಹುಡ್ಕೊಂಡು ಹೋಗ್ತೀವಿ? ಕಿವಿ ಮತ್ತೆ ಮೂಗು, ಕಣ್ಣು, ನರಗಳು, ಕೂದಲಿಗೆ ಆಗಿರ್ಬೋದು, ಬೆನ್ನಿಗೆ ಆಗಿರ್ಬೋದು, ಹಾರ್ಟ್ ಸ್ಪೆಷಲಿಸ್ಟೇ ಆಗಿರ್ಬೋದು, ಕಿಡ್ನಿ ಸ್ಪೆಷಲಿಸ್ಟೇ ಆಗಿರ್ಬೋದು, ಈ ತರ ಯಾಕೆ ಸಪ್ರೇಟ್ ಆಗಿ ಹುಡ್ಕೊಂಡು ಹೋಗ್ಬೇಕು? ಯಾಕೆಂದ್ರೆ ಅಂತವ್ರು ನಮ್ಗೆ ಟ್ರೀಟ್ಮೆಂಟ್ ಕೊಟ್ಟಾಗ ನಮ್ಗೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಒಂದು ನಂಬಿಕೆಯಿಂದ ತಾನೇ ಹೋಗ್ತೀವಿ. ಅದೇ ರೀತಿನೇ ನಮ್ಮ ಅವಶ್ಯಕತೆಗಳಿಗೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ಎಷ್ಟೆಲ್ಲ ನಾವು ಕೇರ್ ತಗೊಂತೀವಿ ಅಂತ ಅಂದ್ರೆ ನಮ್ಮ ಕಷ್ಟಗಳ ಪರಿಹಾರಕ್ಕೋಸ್ಕರ ಆಯಾ ಶಕ್ತಿ ಇರುವಂತ ದೇವತೆಗಳನ್ನ ಪೂಜೆ ಮಾಡೋದು ತಪ್ಪೇನಿಲ್ಲ. ಇನ್ನು ತುಳಸಿ ಹಾಕಿರುವಂತ ನೈವೇದ್ಯವನ್ನ ಶಿವನಿಗೆ ಅರ್ಪಿಸ್ಬೋದಾ ಅಂತ ಅಂದ್ರೆ ಖಂಡಿತವಾಗ್ಲೂ ಅರ್ಪಿಸ್ಬೋದು. ಯಾಕಂದ್ರೆ ಈಗ ನಾವು ಯಾವುದೇ ದೇವಸ್ಥಾನದಲ್ಲೇ ಆಗಿರ್ಲಿ, ತೀರ್ಥದಲ್ಲಿ ತುಳಸಿ ಹಾಕಿರ್ತಾರೆ ಅಲ್ವಾ. ತುಳಸಿ ಇಲ್ಲದೆ ಯಾವುದೇ ನೈವೇದ್ಯ ಕೂಡ ಸಲ್ಲೋದಿಲ್ಲ. ಪ್ರತಿಯೊಂದು ಕೂಡ ಕೃಷ್ಣನಿಗೆ ಅರ್ಪಣೆ ಆಗಿರುತ್ತೆ. ಇನ್ನು ವಿಷ್ಣು ಬೇರೆ ಶಿವ ಬೇರೆ ಅಂತ ಅಲ್ಲ, ಇಬ್ರು ಕೂಡ ಒಂದೇ, ಗುಣಗಳು ಬೇರೆ ಬೇರೆ. ಹರಿಹರರು ಇಬ್ರು ಕೂಡ ಒಂದೇ. ಹರಿಯನ್ನ ಹಾಲಿಗೆ ಹೋಲಿಸಲಾಗುತ್ತೆ, ಶಿವನನ್ನ ಮೊಸರಿಗೆ ಹೋಲಿಸಲಾಗುತ್ತೆ. ಅದು ಎರಡೂ ಕೂಡ ಒಂದೇನೆ, ಆದ್ರೆ ಅದರ ಗುಣಗಳು ಬೇರೆ ಬೇರೆ. ಎಣ್ಣೆಯಿಂದ ತುಪ್ಪ, ಆ ತುಪ್ಪದಿಂದ ದೇವ್ರ ಮುಂದೆ ಹಚ್ಚುವಂತ ದೀಪ ತುಂಬಾನೇ ಶ್ರೇಷ್ಠ ಅನ್ನೋದಲ್ವಾ. ನಾವು ದೇವ್ರಿಗೆ ಅಂತ ಮಾಡುವಂತ ಸಿಹಿ ಪದಾರ್ಥ ನೈವೇದ್ಯಗಳಿಗೆಲ್ಲ ಕೂಡ ತುಪ್ಪನ ಉಪಯೋಗಿಸ್ತೀವಿ ಅಲ್ವಾ. ಒಂದು ಹಾಲಿನಲ್ಲಿ ಇಷ್ಟೆಲ್ಲ ಅಡಗಿದೆ ಅಂತ ಅಂದ್ಮೇಲೆ ಇನ್ನು ಆ ಭಗವಂತನ ಶಕ್ತಿಯನ್ನ ನಮ್ಮಂತವರು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ನಮ್ಮಂತ ಸಾಮಾನ್ಯ ಮನುಷ್ಯರಿಗೆ ಅದನ್ನ ತಿಳ್ಕೊಳ್ಳೋದಿಕ್ಕೆ ಅಸಾಧ್ಯ. ಹಂಗಾಗಿ ದೇವ್ರನ್ನ ಒಂದು ಶಕ್ತಿ ಅಂತ ಹೇಳಿ ನಾವು ನಂಬಬೇಕು. ಆ ಶಕ್ತಿಯನ್ನ ನಾವು ಬೇಡ್ದಾಗ ನಾವು ಕೇಳಿದ್ದನ್ನ ಕೊಡುತ್ತೆ ಅನ್ನೋ ನಂಬಿಕೆಯಿಂದ ನಾವು ಪೂಜೆ ಮಾಡಬೇಕು ಅಷ್ಟೇನೆ. ಆ ಭಗವಂತ ಒಬ್ರೇನೆ, ಅವನನ್ನ ನಾವು ಬೇರೆ ಬೇರೆ ಹೆಸರಿನಿಂದ ಬೇರೆ ಬೇರೆ ರೂಪದಿಂದ ಪೂಜೆ ಮಾಡ್ತಾ ಇದ್ದೀವಿ. ಆದ್ರೆ ಭಗವಂತನ ದೃಷ್ಟಿಯಲ್ಲಿ ಎಲ್ಲಾ ಜೀವರಾಶಿಗಳು ಒಂದೇನೆ. ಈ ಒಂದು ನಿಮ್ಗೆ ಉಪಯುಕ್ತ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.